Hi guys, welcome to the day 6 of 365 day series. ಮೋಸ್ಟ್ ಆಫ್ ದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್‌ಗೆ ಒಂದು ಡೌಟ್ ಇರುತ್ತೆ. ನನ್ಗೆ ಕೋಡಿಂಗ್ ಅಂದ್ರೆ ಏನೂ ಗೊತ್ತಿಲ್ಲ. ನಾನು ಎಲ್ಲಿಂದ ಶುರು ಮಾಡಬೇಕು? ಇಲ್ಲ ಯಾವ ಲ್ಯಾಂಗ್ವೇಜ್ ಕಲಿಬೇಕು ಅಂತ. ಕೆಲವ್ರಿಗೆ ಕೋಡಿಂಗ್ ಅಂದ್ರೂ ಭಯ ಇರುತ್ತೆ. ಏನು ಭಯ ಪಡಬೇಕಾದಂತಾನೆ ಅಷ್ಟೊಂದೇನಿರಲ್ಲ ಕೋಡಿಂಗಲ್ಲಿ. ಇದು ಈ ಮಿತ್‌ನ ಈಗ ಸಾಲ್ವ್ ಮಾಡೋಣ. ಫಸ್ಟಿಗೆ ಏನಂದ್ರೆ ಕೋಡಿಂಗ್ ಪ್ಲಾಟ್‌ಫಾರ್ಮ್ಸ್ ಎಲ್ಲ ಯಾವ್ದಾದ್ರು ಯೂಟ್ಯೂಬ್ ಯಾವ್ದಾದ್ರು ನೀವು ನೋಡಿದ್ರೆ ತುಂಬಾ ಲ್ಯಾಂಗ್ವೇಜಸ್ ಸಜೆಸ್ಟ್ ಮಾಡುತ್ತೆ. ಇಲ್ಲ ನೀವು ಜಸ್ಟ್ ಕೋಡಿಂಗ್ ಅಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಸರ್ಚ್ ಮಾಡಿದ್ರೆ ತುಂಬಾ ಲ್ಯಾಂಗ್ವೇಜಸ್ ಬರ್ತವೆ. ಅಪ್ ಟು 10 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರ್ಬೋದು. ಬಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ 10 ಕಲಿಯೋದು ಬೇಕಾಗಿಲ್ಲ. 10 ಕಲಿಯೋದು ನೆಸೆಸರಿ ಇಲ್ಲ. ಯಾವ್ದ್ರಲ್ಲಿ ಒಂದಾದ್ರು ಪರ್ಫೆಕ್ಟ್ ಆಗೋದು ಬೆಸ್ಟ್. ಎಲ್ಲ ಕೋಡಿಂಗಲ್ಲೂ ಸ್ವಲ್ಪ ಸ್ವಲ್ಪ ಕಲಿಯೋದಕ್ಕಿಂತ ಒಂದರಲ್ಲಿ ಪರ್ಫೆಕ್ಟ್ ಆಗೋದು ಬೆಸ್ಟ್. ಮತ್ತೆ ಒಂದರಲ್ಲಿ ಕನ್ಸಿಸ್ಟೆಂಟ್ ಆಗಿ ಒಂದು ಲ್ಯಾಂಗ್ವೇಜ್ ಕಲಿತು ಮತ್ತೆ ಅದರಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಬೆಸ್ಟಾಗಿ ಕಲಿಯೋದು ಬೆಸ್ಟ್ ಅನ್ಸುತ್ತೆ. ಫಸ್ಟ್‌ಗೆ ಮೋಸ್ಟ್‌ಲಿ ಮೆಜಾರಿಟಿ ನಾವು ಡಿ-ಎಸ್-ಇ ಏನಾದ್ರು ಮಾಡಬೇಕಾದ್ರೆ 3 ಲ್ಯಾಂಗ್ವೇಜಸ್ ಇರುತ್ತೆ. ಸಿ ಪ್ಲಸ್ ಪ್ಲಸ್ಸು, ಜಾವಾ, ಪೈಥಾನ. 3 ಲ್ಯಾಂಗ್ವೇಜಸ್ಸಲ್ಲೂ ನೀವು ಯಾವ್ದಾದ್ರು ತಗೊಬೋದು. ಬಟ್ ಕಂಪ್ಲೀಟ್‌ಲಿ ನಿಮ್ಮ ಚಾಯ್ಸ್ ಆಗಿರುತ್ತೆ. ನಿಮಗೆ ಸಿ ಪ್ಲಸ್ ಪ್ಲಸ್ಸಲ್ಲಿ ತುಂಬಾ ಟ್ಯುಟೋರಿಯಲ್ ಸಿಗುತ್ತೆ. ಡಿ-ಎಸ್-ಇಗೆ ತುಂಬಾ ಪಾಪ್ಯುಲರ್ ಆಗಿರುತ್ತೆ. ಬಟ್ ಮೋಸ್ಟ್ ಟ್ಯುಟೋರಿಯಲ್ಸು ಸಿಗುತ್ತೆ. ಬಟ್ ಕಂಪನೀಸು ಕಡಿಮೆ ಯೂಸ್ ಮಾಡ್ತವೆ. ಜಾವಾನು ಅಷ್ಟೇ. ಜಾವಾ ಗುಡ್ ಫಾರ್ ಪ್ಲೇಸ್‌ಮೆಂಟ್ಸು ಮತ್ತೆ ತುಂಬಾ ಕಂಪನೀಸ್ ಯೂಸ್ ಮಾಡ್ತವೆ ಜಾವಾ. ಮತ್ತು ಪೈಥಾನು ಅಷ್ಟೇ ಸ್ಟಾರ್ಟ್ ಮಾಡೋದಕ್ಕೆ ಈಸಿ ಆಗಿರುತ್ತೆ. ಬಟ್ ಕಂಪನೀಸ್ ತುಂಬ ಯೂಸ್ ಮಾಡಲ್ಲ. ಜಾವಾ ತುಂಬ ಕಂಪನೀಸ್ ಯೂಸ್ ಮಾಡ್ತವೆ. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಗೆ ಜಾವಾ ಕಲಿಬೇಕಾದ್ರೆ. ಬಟ್ ಟು ಬಿ ಹೇಳ್ತಾ ಇದೀನಿ, ಜಾವಾ ಕಲ್ತ್ಬಿಟ್ರೆ ನೀವು ಯಾವ ಲ್ಯಾಂಗ್ವೇಜ್ ಆದ್ರೂ ಕಲಿತೀರ. ಸೊ ಅದಕ್ಕೆ ನಾನು ಜಾವಾ ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ. ಅನ್ಫಾರ್ಚುನೇಟ್ಲಿ ಜಾವಾ ಸೀರೀಸ್ ಸ್ಟಾಪ್ ಮಾಡಿದ್ದೀನಿ ಡ್ಯೂ ಟು ಮೈ ಅಕಾಡೆಮಿಕ್ ಪ್ರೆಷರ್. ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಜಾವಾ ಕಲಿಯೋದು ಬೆಸ್ಟ್. ನನ್ನ ಪರ್ಸನಲ್ ಸಜೆಷನ್ ಕೇಳಿದ್ರೂ ಅಷ್ಟೇ ಜಾವಾನೇ ಹೇಳ್ತೀನಿ. ಜಾವಾ ಒಂದು ಲ್ಯಾಂಗ್ವೇಜ್ ಕಲಿತ್ರೆ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಬಟ್ ನೀವು ಜಾವಾಲಿಂದ ಬೇರೆ ಲ್ಯಾಂಗ್ವೇಜ್ ಸ್ವಿಚ್ ಆಗೋದು ತುಂಬ ಈಸಿ ಆಗುತ್ತೆ. ಯಾಕಂದ್ರೆ ನೀವು ಕಷ್ಟವಾಗಿರೋದೇ ಕಲ್ತಿರ್ತೀರ. ಪೈಥಾನ್ ಅವೆಲ್ಲ ಈಸಿ ಇರತ್ತೆ. ಸೊ ಬೇರೆ ಲ್ಯಾಂಗ್ವೇಜ್ ಶಿಫ್ಟ್ ಆಗೋದು ತುಂಬ ಈಸಿ ಇರುತ್ತೆ. ವಿತಿನ್ 1 ವೀಕಲ್ಲೇ ನೀವು ಶಿಫ್ಟ್ ಆಗ್ಬೋದು. ಈ ಚಾಟ್ ಜಿಪಿಟಿ ಜನರೇಷನಲ್ಲಿ ವಿತಿನ್ 1 ವೀಕಲ್ಲೇ ನೀವು ಆರಾಮ್ಸೆ ಶಿಫ್ಟ್ ಆಗ್ಬೋದು. ಫಸ್ಟಿಗೆ ನೀವೇನು ಮಾಡ್ತೀರಾ ಅಂದರೆ ಬೇಸಿಕ್ಸ್ ಕವರ್ ಮಾಡಿ. ಲ್ಯಾಂಗ್ವೇಜಸ್ ಯಾವುದೇ ಲ್ಯಾಂಗ್ವೇಜ್ ಕಲೀರಿ ಫಸ್ಟಿಗೆ ಬೇಸಿಕ್ ಕವರ್ ಮಾಡಿ. ನೀವು ಡೈರೆಕ್ಟಾಗಿ ನೀವು ಡಿ-ಎಸ್-ಎ ಮಾಡ್ತೀನಿ, ಇಲ್ಲ ರಿಲೀಟ್ ಕೋಡ್ ಹ್ಯಾಕರ್ ಅಂಕಲ್ ಹೋಗಿ ಕೋಡ್ ಸಾಲ್ವ್ ಮಾಡ್ತೀನಿ ಅಂತ ಹೋಗ್ಬೇಡ್ರಿ. ಫಸ್ಟ್‌ಗೆ ಏನಂದ್ರೆ ನೀವು ಅಲ್ಲಿ ಹೋದ್ರೆ ನಿಮ್ಗೆ ಡಿಸಪಾಯಿಂಟ್ ಆಗುತ್ತೆ. ಫ ಸುಮ್ಮನೆ ನೀವು ಜಸ್ಟ್ ಬರೀ ಬೇಸಿಕ್ಸ್ ಕಲ್ತ್ಬಿಟ್ಟು ಹೋಗ್ಬೇಡ್ರಿ. ಸ್ವಲ್ಪ ಡೆಪ್ತ್ ನಾಲೆಡ್ಜ್ ಕಲ್ತ್ಕೊಳ್ಳಿ. ಯಾವುದೇ ಒಂದು ಲ್ಯಾಂಗ್ವೇಜ್ ಚೂಸ್ ಮಾಡ್ಕೊಂಡು ಸ್ವಲ್ಪ ಡೆಪ್ತ್‌ವರೆಗೂ ಕಲಿತು ಆಮೇಲೆ ನೀವು ಡಿ-ಎಸ್-ಎ ಮಾಡ್ರಿ. ಇಲ್ಲ ಇದು ಅಷ್ಟೇ ನೀವು ಕೋಡಿಂಗ್ ಲೀಡ್ ಕೋಡು, ಹ್ಯಾಕರ್ ರ್ಯಾಂಕ್ ಇವೆಲ್ಲ ಸಾಲ್ವ್ ಮಾಡೋದಾದ್ರೆ ಅಷ್ಟೇ ಸ್ವಲ್ಪ ಒಂದು ಗ್ರಿಪ್ ಬರೋವರೆಗೂ ಫುಲ್ ಲ್ಯಾಂಗ್ವೇಜ್ ಕಲೀರಿ. ಫಸ್ಟ್‌ಗೆ ನೀವು ಬೇಸಿಕ್ಸಲ್ಲಿ ಲೂಪ್ಸು, ಅರೇಸು, ಸ್ಟ್ರಿಂಗ್ಸು, ಫಂಕ್ಷನ್ಸು, ರಿಕರ್ಷನ್ಸ್ ಇವೆಲ್ಲ ಕಲೀರಿ. ಮತ್ತು ಡೈರೆಕ್ಟಾಗಿ ಅದೇ ಹೇಳಿದ್ನಲ್ಲ ಡಿ-ಎಸ್-ಎಗೆ ಜಂಪ್ ಆಗ್ಬೇಡ್ರಿ. ರಿಸೋರ್ಸಸ್ ಬೇಕಾದ್ರೆ ನೀವು ಯೂಟ್ಯೂಬು, ಇಲ್ಲ ಗೀಕ್ಸ್ ಫಾರ್ ಗೀಕ್ಸು, ಫ್ರೀ ಕೋಡ್ ಕ್ಯಾಂಪ್ ಇಂದ ತುಂಬ ವೆಬ್‌ಸೈಟ್ಸ್ ಇದೆ. ನಿಮ್ಗೇನಾದ್ರು ರಿಸೋರ್ಸಸ್ ಬೇಕಂದ್ರೆ ರಿಸೋರ್ಸಸ್ ಅಂತ ಕಮೆಂಟ್ ಮಾಡಿ. ನಾನು ಲಿಂಕ್ ಹಾಕ್ತೀನಿ. ಲಿಂಕ್ ಮತ್ತೆ ಫುಲ್ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಅದಾದ್ರ ಮೇಲೆ ನೀವು ಸ್ವಲ್ಪ ಒಂದು ಗ್ರಿಪ್ ಬಂದಮೇಲೆ ನೀವು ಲೀಡ್ ಕೋಡ್, ಹ್ಯಾಕರ್ ರ್ಯಾಂಕ್, ಕೋಡ್ ಸ್ಟುಡಿಯೋ, ಇಲ್ಲ ಗೀಕ್ಸ್ ಫಾರ್ ಗೀಕ್ಸಲ್ಲಿ ನೀವು ಕೋಡಿಂಗ್ಸು ಅಂದರೆ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತಾ ಹೋಗ್ಬೋದು. ಲೀಡ್ ಕೋಡು ಬೆಸ್ಟು. ನಿಮಗೆ ಪ್ರಾಡಕ್ಟ್ ಕಂಪನೀಸ್‌ಗೆ ಏನಾದ್ರು ನೀವು ನೋಡ್ತಾ ಇದ್ರೆ ಲೀಡ್ ಕೋಡ್ ಬೆಸ್ಟು. ನೀವೇನಾದರೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹ್ಯಾಕರ್ ರ್ಯಾಂಕ್ ಬೆಸ್ಟು. ಕೋಡ್ ಸ್ಟುಡಿಯೋ ಮತ್ತು ಗೀಕ್ಸ್ ಫಾರ್ ಗೀಕ್ಸ್ ಇವೆಲ್ಲ ಇಂಟರ್ವ್ಯೂ ಫೋಕಸ್ಡ್ ಇರುತ್ತೆ. ಇಂಟರ್ವ್ಯೂಗೆ ಪ್ರಿಪೇರ್ ಆಗೋದಕ್ಕೆ ಹೆಲ್ಪ್ ಆಗೋ ಥರ ಇರುತ್ತೆ ಅದರಲ್ಲಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಎಲ್ಲ. ಮತ್ತೆ ಕೋಡಿಂಗು ಒನ್ ಡೇ ಮಾಡಿಬಿಟ್ಟು ಇಲ್ಲ 2 ಡೇಸಲ್ಲಿ ಕಲ್ತ್ಬಿಟ್ಟು ಬಿಟ್ಬಿಡ್ತೀನಿ ಎಲ್ಲ ಬಂದ್ಬಿಡ್ತು ಅನ್ನೋದಲ್ಲ. ಡೈಲಿ ನೀವು ಒಂದು ಕನ್ಸಿಸ್ಟೆಂಟಾಗಿ ಒಂದು ಪ್ರಾಬ್ಲಮ್ ಆದರೂ ಸಾಲ್ವ್ ಮಾಡಬೇಕು. ಇಲ್ಲಾಂದರೆ ನಿಮಗೆ ಆ ಗ್ರಿಪ್ ಹೋಗಿರತ್ತೆ. ನೀವು ಒಂದು ವೀಕಲ್ಲಿ ಕಲ್ತ್ಬಿಟ್ಟು ಆಮೇಲೆ ಬಿಟ್ಬಿಟ್ಟೆ ಅಂದರೆ ನೀವು ಕಂಪ್ಲೀಟ್ಲಿ ಮರ್ತೋಗ್ತೀರ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಒಂದು ಸೆಮ್ಮಲ್ಲಿ ಸಿ ಓದಿರ್ತೀವಿ. ನೆಕ್ಸ್ಟ್ ಸೆಮ್ ಬರೋಷ್ಟ್ರೊಳಗಡೆ ಅದು ಕಂಪ್ಲೀಟ್ಲಿ ಮರ್ತೋಗಿರ್ತೀವಿ. ಸೊ ಡೈಲಿ ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ರೆ ನಿಮ್ಗೆ ಅದ್ರ ಮೇಲೆ ಕಂಪ್ಲೀಟ್ ಗ್ರಿಪ್ ಇರುತ್ತೆ. ನನ್ನ ಪರ್ಸನಲ್ ಸಜೆಷನ್ ಏನಂದ್ರೆ ಡೈಲಿ 1 ಅವರ್ ಸ್ಪೆಂಡ್ ಮಾಡಿ. ಯಾವ್ದಾದ್ರು ಒಂದು ಲ್ಯಾಂಗ್ವೇಜೇ ಚೂಸ್ ಮಾಡಿರ್ತೀವಲ್ಲ ಪಕ್ಕ ಒಂದು ಲ್ಯಾಂಗ್ವೇಜಲ್ಲಿ 1 ಅವರ್ ಸ್ಪೆಂಡ್ ಮಾಡಿ ಆದಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾರೆ. ನಿಮ್ಗೊಂದು ಗ್ರಿಪ್ ಇರುತ್ತೆ. ಮತ್ತೆ ಸುಮ್ಮನೆ ಕಾಪಿ ಪೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಕೋಡ್. ಆದಷ್ಟು ಟೈಪ್ ಮಾಡಿ ಮತ್ತೆ ನಿಮ್ಮ ಲಾಜಿಕಲ್ ಥಿಂಕಿಂಗೇ ಯೂಸ್ ಮಾಡಿ. ಮತ್ತೆ ಯಾಕೆ ಕೋಡ್ ಬರೀತಿದಾರೆ ಅಂತ ಥಿಂಕ್ ಮಾಡಿ. ಪ್ರತಿಯೊಂದು ಕೋಡು ಇದು ಯಾಕೆ ಬರಿತಾ ಇದೀವಿ ಅಂತ ಥಿಂಕ್ ಮಾಡಿದ್ರೆ ನಿಮಗೆ ಕೋಡಿಂಗ್‌ನ ಬೇಗ ಕಲಿತೀರ. ಲಾಜಿಕಲ್ ಥಿಂಕಿಂಗು ಬಿಲ್ಡ್ ಆಗುತ್ತೆ. ಸ್ಟಾರ್ಟಿಂಗಲ್ಲೇ ಕೋಡಿಂಗ್ ನೋಡಿ ತುಂಬ ಭಯ ಪಡಬೇಕಾಗಿರೋದೇನಿರಲ್ಲ. ತುಂಬ ಸಿಂಪಲ್ ಆಗಿರುತ್ತೆ. ಕಲಿತಾ ಕಲಿತಾ ಅಂದ್ರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅನ್ಸೋದು. ಕಲಿತಾ ಕಲಿತಾ ಎಲ್ಲ ಈಸಿ ಆಗ್ಬಿಟ್ಟಿರುತ್ತೆ. ಒಂದ್ಸಲ ನೀವು ಕಲಿತ್ಬಿಟ್ರೆ ಅದು ನೀರು ಕುಡ್ದಂಗೆ ಇರುತ್ತೆ. ತುಂಬ ಸಿಂಪಲ್ ಆಗಿರುತ್ತೆ. ನನ್ನ ಸಜೆಷನ್ ಏನಂದ್ರೆ ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ಚೂಸ್ ಮಾಡಿ. ಒಂದು ಪ್ಲಾಟ್‌ಫಾರ್ಮ್ ಚೂಸ್ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಒಂದು ವಿಡಿಯೋ ಗೀಕ್ಸ್ ಫಾರ್ ಗೀಕ್ಸಲ್ಲಿ ನೋಡ್ತೀನಿ. ಇನ್ನೊಂದು ವಿಡಿಯೋ ಬೇರೆ ಎಲ್ಲಾದ್ರೂ ನೋಡ್ತೀನಿ. ಬೇರೆ ಇನ್ನೊಂದು ಬರೀ ಯೂಟ್ಯೂಬಲ್ಲಿ ನೋಡ್ತೀನಿ. ಆ ಥರ ನೀವು ಹೋಗಬೇಡಿ. ಯಾವ್ದಾದ್ರು ಒಂದು ಪ್ಲಾಟ್‌ಫಾರ್ಮ್ ಚೂಸ್ ಮಾಡಿ. ಮಿನಿಮಮ್ ಒಂದು ಪ್ರಾಬ್ಲಮ್ ಒಂದು ಡೈಲಿ ಸಾಲ್ವ್ ಮಾಡಿ. ಪಕ್ಕಾ ನೀವು
ಯಾವುದೇ ಲ್ಯಾಂಗ್ವೇಜ್ ಪರ್ಫೆಕ್ಟ್ ಆಗ್ತೀರಾ. ಇನ್ಫಾರ್ಮೇಷನ್ ಯೂಸ್‌ಫುಲ್ ಆಯ್ತು ಅಂತ ಅನ್ಕೊಂಡಿನಿ. ನೀವು ಯಾವ ಲ್ಯಾಂಗ್ವೇಜಲ್ಲಿ ಡಿ.ಎಸ್.ಎ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಸಿನಾ, ಸಿ ಪ್ಲಸ್ ಪ್ಲಸ್ಸಾ, ಜಾವಾ ಇಲ್ಲ ಪೈಥಾನ್ ಯಾವುದ್ರಲ್ಲಿ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಡೇ 7 ಅಲ್ಲಿ ಸಿಗೋಣ ಗೈಸ್. ಬೇರೆ ಏನು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಬಾಯ್.